ಗೌರಿಯ ಮನಸ್ಸಿಗೆ ಬಹಳವೇ ಬೇಸರವಾಗಿತ್ತು. 5 ವರ್ಷದ ಹಿಂದಿನ ಘಟನೆಗಳು ಕಣ್ಣ ಮುಂದೆ ಬರತೊಡಗಿದವು. ಕಣ್ಣಿಂದ ಒಂದು ಹನಿ ನೀರು ಜಾರಿತು. ಮೋಕ್ಷಿ ಎಂಬ ಪದ ತಾನಾಗಿಯೇ ಬಾಯಿಂದ ಹೊರಬಂದಿತ್ತು. ಕೊಂಚ ಹೊತ್ತು ಸಮಾಧಾನವಾದ ಮೇಲೆ ಮೊಬೈಲ್ ತೆಗೆದು ಪ್ರತಾಪ್ಗೆ ಫೋನ್ ಮಾಡಿ ಇಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳಿದಳು. ಅಂದು ಗೌರಿ ರೂಮಿನಿಂದ ಹೊರಬರಲೇ ಇಲ್ಲ. ಕೊನೆಗೆ ಎಲ್ಲರ ಒತ್ತಾಯಕ್ಕೆ ನೆಪ ಮಾತ್ರಕ್ಕೆ ಊಟದ ಶಾಸ್ತ್ರ ಮಾಡಿ ಮುಗಿಸಿದ್ದಳು. ಅಂದು ರಾತ್ರಿ ಯಾರೂ ಸಹ ಸರಿಯಾಗಿ ಊಟ ಮಾಡಲಿಲ್ಲ. ಶಂಕರ ಕೂಡ ಪಥ್ಯ ಇದ್ದಿದ್ದರಿಂದ ಅವನಿಗೂ ಸರಿಯಾಗಿ ಊಟ ಸೇರಲಿಲ್ಲ. ರಾತ್ರಿ ಮಲಗುವ ಮುನ್ನ ಶಂಕರನ ಕೋಣೆಗೆ ಬಂದ ರಾಕಿ, ಶಂಕರ, ರಾತ್ರಿ ನಿನಗೇನಾದರೂ ಬೇಕಾದರೆ ಕೂಗು, ನಾನಿಲ್ಲೇ ಪಕ್ಕದಲ್ಲಿ ರೂಮಿನಲ್ಲಿ ಇರುತ್ತೇನೆ. ಕೂಗಲು ಆಗದಿದ್ದರೆ ಒಂದು ಕಾಲ್ ಮಾಡು, ತಕ್ಷಣ ಬರುತ್ತೇನೆ ಎಂದು ಹೇಳಿ ಅವನ ಕೋಣೆಗೆ ಹೋಗಿ ಮಲಗಿದನು. ಶಂಕರ ಗೌರಿಯ ನೆನಪಲ್ಲೇ ನಿದ್ರೆಗೆ ಜಾರಿದ. ಮಧ್ಯರಾತ್ರಿಯ ಸಮಯ. ಗೌರಿ ಭಯದಿಂದ ಎದ್ದು ಕುಳಿತಳು. ಮತ್ತದೇ ಕನಸು ಕಾಡಿತು ಅವಳನ್ನು. ಶಂಕರನ ರೂಮಿಗೆ ಬಂದು ನೋಡಿದಳು. ಶಂಕರ ನಡುಗುತ್ತಾ ಮಲಗಿದ್ದ. ಹತ್ತಿರ ಬಂದು ಅವನನ್ನು ಮುಟ್ಟಿ ನೋಡಿದರೆ ಮೈ ಕೆಂಡದಂತೆ ಸುಡುತ್ತಿತ್ತು. ತಕ್ಷಣವೇ ಒದ್ದೆ ಬಟ್ಟೆ ಹಣೆಯ ಮೇಲೆ ಹಾಕಿ ಹೋಗಿ ರಾಕಿಯನ್ನು ಎಬ್ಬಿಸಿದಳು. ರಾಕಿಗೆ ಸ್ವಲ್ಪ ಹೊತ್ತು ಶಂಕರ ಬಳಿ ಇರಲು ಹೇಳಿ ತಾನೇ ಹೋಗಿ ಕಷಾಯ ಮಾಡಿ ತಂದಳು. ಶಂಕರ ಎಷ್ಟೇ ಬೇಡವೆಂದರೂ ಬಲವಂತಪಡಿಸಿ ಅವನಿಗೆ ಕುಡಿಸಿದಳು. ಮತ್ತೆ ಒದ್ದೆ ಬಟ್ಟೆ ಬದಲಾಯಿಸಿ ಅವನ ಬಳಿ ಕುಳಿತಳು. ಶಂಕರ ಇನ್ನೂ ಅರೆ ಪ್ರಜ್ಞಾವ್ಯವಸ್ಥೆಯಲ್ಲಿ ಇದ್ದ. ರಾಕಿ, ಗೌರಿ, ನೀನು ಹೋಗಿ ಮಲಗು, ನಾನು ಅವನನ್ನು ನೋಡಿಕೊಳ್ಳುತ್ತೇನೆ. ಗೌರಿ, ಇಲ್ಲ ರಾಕಿ, ನೀನು ಹೋಗಿ ಮಲಗು, ನಾನು ಇಲ್ಲೇ ಇರುತ್ತೇನೆ. ನಾನು ಸಂಜೆ ಮಲಗಿದ್ದೆ ರಾಕಿ, ಈಗ ಮಲಗಿದರೂ ನಿದ್ದೆ ಬರುವುದಿಲ್ಲ. ರಾಕಿ, ಸರಿ, ಆದರೆ ಒಂದು ಕಂಡೀಷನ್. ಗೌರಿ, ಕಂಡೀಷನ್ನ? ಏನದು? ರಾಕಿ, 1 ನಿಮಿಷ, ಈಗ ಬರುತ್ತೇನೆ ಎಂದು ಹೋದವನು ತಟ್ಟೆಯಲ್ಲಿ ಹಣ್ಣುಗಳನ್ನು ತಂದಿದ್ದ. ಗೌರಿ ಎಷ್ಟೇ ಬೇಡವೆಂದರೂ ಅವಳು ತಿನ್ನುವ ತನಕ ಬಿಡಲಿಲ್ಲ. ಕೊನೆಗೂ ಅವನ ಹಠಕ್ಕೆ ಮಣಿದು ಸ್ವಲ್ಪ ಹಣ್ಣನ್ನು ತಿಂದಳು. ಕಷಾಯ ಕುಡಿಸಿದ 1-2 ಗಂಟೆಗಳಲ್ಲಿ ಶಂಕರನ ಜ್ವರ ಬಿಟ್ಟಿತ್ತು. ಆದರೂ ಬೆಳಗಿನ ಜಾವದವರೆಗೂ ಅವನ ಪಕ್ಕದಲ್ಲಿಯೇ ಇದ್ದು ಅವನನ್ನು ನೋಡಿಕೊಂಡಳು ಗೌರಿ. ಬೆಳಗಿನ ವೇಳೆಗಾಗಲೇ ಅವಳಿಗೂ ನಿದ್ರೆ ಬಂದು ಕುಳಿತಲ್ಲಿಯೇ ಬೆಡ್ ಮೇಲೆ ತಲೆಯಿಟ್ಟು ಮಲಗಿದಳು. ಬೆಳಗಿನ ಜಾವ ಶಂಕರನಿಗೆ ಬೇಗನೆ ಎಚ್ಚರವಾಗಿತ್ತು. ಕಣ್ಣು ತೆರೆದಾಗ ಮೊದಲು ಕಂಡದ್ದು ತನ್ನ ಮನದರಸಿಯನ್ನೇ. ಇನ್ನೇನು ಅವಳ ಕೆನ್ನೆಗೆ ಮುತ್ತಿಡುತ್ತಿದ್ದ ಮುಂಗುರುಳನ್ನು ಸರಿಸಬೇಕೆನ್ನುವಷ್ಟರಲ್ಲಿ ಗೌರಿಗೆ ಎಚ್ಚರವಾಗತೊಡಗಿತು. ಶಂಕರ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದ್ದ. ಗೌರಿ ಅವನನ್ನು ಮುಟ್ಟಿ ನೋಡಿ ಸದ್ಯ ಜ್ವರ ಪೂರ್ತಿ ಇಳಿದಿದೆ ಎಂದು ತನಗೆ ತಾನೇ ಹೇಳಿಕೊಂಡಳು. ಶಂಕರ ಕಡೆ ಒಮ್ಮೆ ನೋಡಿ, ಸಾರಿ ಶಂಕರ, ನಿನ್ನೆ ನಿನ್ನ ಮಾತು ಕೇಳಿ ತುಂಬ ಕೋಪ ಬಂತು, ಅದಕ್ಕೆ ಹೊಡೆದು ಬಿಟ್ಟೆ. ಆದರೂ ನೀನು ಹಾಗೆ ಮಾತನಾಡಬಾರದಿತ್ತು. ಅದೇನೋ ಗೊತ್ತಿಲ್ಲ ಶಂಕರ, ನಿನ್ನ ಜೊತೆ ಅಗತ್ಯಕ್ಕೂ ಮೀರಿ ಸಲಿಗೆ ತೆಗೆದುಕೊಂಡಿರುವೆ ಎನಿಸುತ್ತಿದೆ. ಇನ್ನು ಮುಂದೆ ಹಾಗಾಗ ಕೂಡದು ಎಂದು ಹೇಳಿ ಅಲ್ಲಿಂದ ಹೊರಟಳು. ಶಂಕರ ಮುಖದಲ್ಲಿ ಕಿರುನಗೆಯೊಂದು ಮೂಡಿತು. ಸ್ನಾನ ಮುಗಿಸಿ ಬಂದ ಗೌರಿಯನ್ನು ತಿಂಡಿಗೆ ಕರೆದರು ನಾಗಲಕ್ಷ್ಮಿ. ಗೌರಿ, ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ತಿನ್ನುವೆ ಎಂದು ಹೇಳಿ ಎಂದು ತಿರುಗಿದಾಗ ರಾಕಿ ಅಲ್ಲೇ ನಿಂತಿದ್ದ. ರಾಕಿ, ಸರಿ ಬಾ, ನಾನೇ ಕರೆದುಕೊಂಡು ಹೋಗುವೆ. ಗೌರಿ, ಬೇಡ ರಾಕಿ, ನಾನೇ ಹೋಗಿ ಬರುತ್ತೇನೆ. ರಾಕಿ, ಗೌರಿ, ನೀನು ನಿನ್ನೆಯಿಂದ ಏನೂ ಸರಿಯಾಗಿ ತಿಂದಿಲ್ಲ. ನಿನಗೇನಾದರೂ ಆದರೆ ಏನು ಮಾಡುವುದು? ನನ್ನ ಜೊತೆ ಬರುವುದಾದರೆ ಬಾ, ಇಲ್ಲ ಅಂದರೆ ನೀನೆಲ್ಲಿಗೂ ಹೋಗುವುದು ಬೇಡ, ಮನೆಯಲ್ಲಿಯೇ ಇರು ಎಂದಿದ್ದ. ಗೌರಿ ಇನ್ನೂ ಹಾಗೆ ನಿಂತಳು. ರಾಕಿ ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಬಂದ. ಕೂತ್ಕೋ ಗೌರಿ ಎಂದು ಹೇಳಿದ. ಗೌರಿ ಸ್ವಲ್ಪ ಅಳುಕುತ್ತಲೇ, ಅದು ಹಾಗಲ್ಲ ರಾಕಿ, ನಾನು ನಡೆದುಕೊಂಡೇ ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ. ರಾಕಿ, ಸರಿ ಬಾ, ನಾನು ನಿನ್ನ ಜೊತೆ ನಡೆದುಕೊಂಡೇ ಬರುತ್ತೇನೆ ಎಂದು ರಾಕಿ ಕೂಡ ಅವಳೊಂದಿಗೆ ಹೊರಟ. ರಾಕಿಯ ಈ ನಡೆ ಗೌರಿಗೆ ಆಶ್ಚರ್ಯ ತಂದಿತು. ಏಕೆಂದರೆ ಕಳೆದ ಬಾರಿ ಗೌರಿ ಹರಕೆ ಹೊತ್ತು ಅದನ್ನು ತೀರಿಸಲು ಬಹಳವೇ ಕಷ್ಟಪಟ್ಟಿದ್ದಳು. ಅಂದು ಪ್ರತಾಪ್ ಮತ್ತು ರಾಕಿ ಇಬ್ಬರು ಸೇರಿ ಅವಳನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಇನ್ನೆಂದು ಹರಕೆ ಹೊರಬಾರದೆಂದು ಅವಳಿಗೆ ತಾಕೀತು ಮಾಡಿದರು. ಅಂತೂ ಇಂತೂ ಇಬ್ಬರು ದೇವಸ್ಥಾನ ತಲುಪಿದರು. ರಾಕಿ, ಏನಂತ ಹರಕೆ ಮಾಡಿಕೊಂಡಿದ್ದೆ ಗೌರಿ? ಗೌರಿ, ಅದು ರಾಕಿ, ನೀನು ರಾಗ ಎಳೆಯೋದು ನೋಡಿದ್ರೇ ಗೊತ್ತಾಗುತ್ತಿದೆ. ಯಾವುದೋ ದೊಡ್ಡ ಹರಕೆಯೇ ಇರಬೇಕು ಅಲ್ವಾ? ಪರವಾಗಿಲ್ಲ ಹೇಳು, ನಾನೇನು ಅನ್ನಲ್ಲ. ಗೌರಿ, ಅದು 108 ಸುತ್ತು ಹೆಜ್ಜೆ ನಮಸ್ಕಾರ ಹಾಕುತ್ತೇನೆ ಅಂತ ಹೇಳಿಕೊಂಡಿದ್ದೆ. ರಾಕಿ, 108 ಸಾಕ ಗೌರಿ? ತುಂಬ ಕಮ್ಮಿ ಆಗಲಿಲ್ಲವಾ? ಮಾತಿನಲ್ಲಿ ವ್ಯಂಗ್ಯವಿದ್ದರೂ ಮುಖದಲ್ಲಿ ಕೋಪವಿತ್ತು. ಗೌರಿ, ಸಾರಿ ರಾಕಿ, ಅದು ರಾತ್ರಿ ಶಂಕರನ ಪರಿಸ್ಥಿತಿ ನೋಡಿ ನನಗೆ ಏನು ತೋಚಲಿಲ್ಲ, ಅದಕ್ಕೆ. ರಾಕಿ, ಅದಕ್ಕೆ ನೀನು 108 ನಮಸ್ಕಾರ ಹಾಕಿಬಿಟ್ಟರೆ ಅವನು ಹುಷಾರಾಗುತ್ತಾನಾ? ಗೌರಿ, ಆಗಲ್ಲ ರಾಕಿ, ಹರಕೆ ಹೇಳಿಕೊಂಡ ಮೇಲೆ ತೀರಿಸದೆ ಇರೋದು ಒಳ್ಳೆಯದಲ್ಲ. ರಾಕಿ, ನಾನು ಎಷ್ಟು ಹೇಳಿದರೂ ಅಷ್ಟೆ,
ನಿನಗೆ ಪ್ರತಾಪೇ ಸರಿ, ಇರು ಅವನಿಗೆ ಕಾಲ್ ಮಾಡ್ತೇನೆ. ಅವನು ಓಕೆ ಅಂದರೆ ಎಷ್ಟು ಸುತ್ತು ಬೇಕಾದರೂ ಹಾಕಿಕೊ. ಗೌರಿ, ರಾಕಿ ಪ್ಲೀಸ್ ಕಣೋ, ಪ್ರತಾಪ್ಗೆ ಮಾತ್ರ ಹೇಳಬೇಡ. ಏನು ಹೇಳ್ಬಾರ್ದು ಗೌರಿ. ಇಬ್ಬರು ಧ್ವನಿ ಬಂದ ಕಡೆಗೆ ನೋಡಿದರು. ಅಲ್ಲಿ ಪ್ರತಾಪ್ ನಗುತ್ತಾ ನಿಂತಿದ್ದ. ಅವನನ್ನು ಕಂಡದ್ದೇ ಗೌರಿ ಗಾಬರಿಯಾದಳು. ರಾಕಿ, ಪ್ರತಾಪ್, ನೀನು ಬಂದಿದ್ದು ಒಳ್ಳೆಯದೇ ಆಯಿತು. ಗೌರಿ ಮೇಡಮ್ ಯಾವುದೋ ಹರಕೆ ತೀರಿಸೋಕೆ ಬಂದಿದ್ದಾರೆ. ಅದೇನು ಅಂತ ನೀನೇ ಸ್ವಲ್ಪ ವಿಚಾರಿಸು, ಅಷ್ಟು ಹೇಳಿದ್ದೆ. ಗೌರಿ ಕಡೆಗೆ ದುರುಗುಟ್ಟಿಕೊಂಡು ನೋಡಿದ್ದ ಪ್ರತಾಪ್. ಪ್ರತಾಪ್, ಅವನು ಹೇಳಿದ್ದು ನಿಜಾನ ಗೌರಿ? ಧ್ವನಿ ಸ್ವಲ್ಪ ಗಡುಸಾಗಿಯೇ ಇತ್ತು. ಗೌರಿ ತಲೆ ಎತ್ತದೆ ಹೌದೆಂಬಂತೆ ತಲೆಯಾಡಿಸಿದಳು. ಪ್ರತಾಪ್, ಇಷ್ಟೇ ಅಲ್ವಾ ನನ್ನ ಮಾತಿಗೆ ಬೆಲೆ ಕೊಡೋದು ನೀನು? ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ ಮತ್ತೆ ಈ ರೀತಿ ಮಾಡಲ್ಲ ಅಂತ. ಅಷ್ಟಕ್ಕೂ ಈಗ ಹರಕೆ ಮಾಡಿಕೊಳ್ಳುವಂಥದ್ದು ಏನಾಗಿದೆ? ಗೌರಿ, ಅದು ಶಂಕರ ಹುಷಾರಾಗಲಿ ಅಂತ. ಪ್ರತಾಪ್, ಇಷ್ಟು ದಿನ ಅವನನ್ನು ಕಂಡರೆ ಆಗುವುದಿಲ್ಲ ಎನ್ನುತ್ತಿದ್ದೆ. ಈಗೇನಾಯಿತು? ಅವನು ನಿನ್ನ ಕಾಪಾಡಿದ ಅಂತ ಸಾಫ್ಟ್ ಕಾರ್ನರ್ ಶುರುವಾಗಿದೆಯಾ ನಿನಗೆ? ನನ್ನ ಮಾತಿಗಿಂತ ಅವನೇ ಮುಖ್ಯ ಆದನ ಗೌರಿ? ಇಷ್ಟು ಹೊತ್ತು ತಲೆ ತೆಗೆಸಿ ನಿಂತಿದ್ದ ಗೌರಿ ಈಗ ತಲೆ ಎತ್ತಿ ಪ್ರತಾಪ್ನತ್ತ ಒಮ್ಮೆ ನೋಡಿದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅದನ್ನು ಕಂಡ ಪ್ರತಾಪ್ ಕೋಪವೆಲ್ಲ ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಬಿಟ್ಟಿತ್ತು. ಅವನಿಗೂ ತಿಳಿದಿದೆ ಗೌರಿ ಅಷ್ಟು ಸುಲಭವಾಗಿ ಅಳುವವಳಲ್ಲ, ಗಟ್ಟಿ ಮನಸ್ಸಿನವಳು ಎಂದು. ಪ್ರತಾಪ್ ಈಗ ಅಳುವಂಥದ್ದು ಏನಾಯ್ತೆ? ಗೌರಿ, ನಿನ್ನೆ ಶಂಕರನ ಆ ಪರಿಸ್ಥಿತಿಯಲ್ಲಿ ಕಂಡಾಗ ನನಗೆ ಮೋಕ್ಷಿ ನೆನಪಾದಳು ಕಣೋ. ಅವಳ ಹಾಗೆ ಇವನಿಗೂ ಏನಾದರೂ ಆದರೆ ಎಂದು ಭಯವಾಯಿತು. ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು. ಅಷ್ಟೇ ಹೊರತು ಅವನೆಂದಿಗೂ ನಿನಗಿಂತ ಮುಖ್ಯವಲ್ಲ ನನಗೆ ಎಂದಿದ್ದಳು. ಮೋಕ್ಷಿ ಹೆಸರು ಕೇಳುತ್ತಿದ್ದಂತೆ ಪ್ರತಾಪ್ ಮುಖದಲ್ಲೂ ಬೇಸರದ ಛಾಯೆ ಮೂಡಿತು. ಇನ್ನು ಸುಮ್ಮನಿದ್ದರೆ ಇವಳು ಮತ್ತೆಲ್ಲಿ ಹಳೆಯದನ್ನೆಲ್ಲ ಕೆದಕಿ ಮನಸ್ಸು ಕೆಡಿಸಿಕೊಳ್ಳುತ್ತಾಳೋ ಎಂದು ಅವನೇ ಮಾತಿಗಿಳಿದ. ಸಾರಿ ಗೌರಿ, ನೀನು ನಿನ್ನ ಹರಕೆ ಮುಗಿಸಿಕೊಂಡು ಬಾ, ನಾವಿಲ್ಲೇ ಅರಳಿಕಟ್ಟಿಯ ಬಳಿ ಇರುತ್ತೇವೆ ಎಂದು ಹೇಳಿ ರಾಕಿಯನ್ನು ಕರೆದುಕೊಂಡು ಅಲ್ಲಿದ್ದ ಹೊರಟ. ಪ್ರತಾಪ್ ಮತ್ತು ರಾಕಿ ಅಲ್ಲೇ ಇರುವ ಹರಳಿಕಟ್ಟೆ ಮೇಲೆ ಕುಳಿತುಕೊಂಡರು. ರಾಕಿ ಮಾತು ಶುರು ಮಾಡಿದ. ಅವಳನ್ಯಾಕೋ ಹರಕೆ ತೀರಿಸಲು ಬಿಟ್ಟೆ. ಮೊದಲೇ ಅವಳು ನೆನ್ನೆಯೆಲ್ಲ ಸರಿಯಾಗಿ ತಿಂದಿಲ್ಲ, ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ. ಈಗ ಇನ್ನೂ ಸುಸ್ತಾಗುತ್ತಾಳೆ ಅಷ್ಟೆ. ಪ್ರತಾಪ್, ಪರವಾಗಿಲ್ಲ ಬಿಡು ರಾಕಿ. ಮನಸ್ಸಿಗಾಗೋ ಸುಸ್ತಿಗಿಂತ ದೇಹಕ್ಕಾಗೋ ಸುಸ್ತು ದೊಡ್ಡದೇನಲ್ಲ. ರಾಕಿ, ನೀನೇನು ಹೇಳುತ್ತಿದೆಯೋ ನನಗಂತೂ ಅರ್ಥವಾಗುತ್ತಿಲ್ಲ. ಅದು ಸರಿ, ಈ ಮೋಕ್ಷಿ ಅಂದರೆ ಯಾರು? ನೀನು ಯಾಕೆ ಅವಳ ಹೆಸರು ಕೇಳಿ ಬೇಜಾರು ಮಾಡಿಕೊಂಡೆ? ಪ್ರತಾಪ್, ಗೌರಿ ಮೋಕ್ಷಿತ ಮತ್ತು ನಾನು ಬಾಲ್ಯದ ಸ್ನೇಹಿತರು. 5 ವರ್ಷಗಳ ಹಿಂದೆ ಮೋಕ್ಷಿ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದಳು. ಅದೆಲ್ಲ ದೊಡ್ಡ ಕತೆ, ಇನ್ನೊಂದು ಬಾರಿ ಹೇಳುತ್ತೇನೆ. ಸದ್ಯಕ್ಕೆ ನನ್ನನ್ನೇನು ಕೇಳಬೇಡ ಎಂದಿದ್ದ. ಅಷ್ಟರಲ್ಲಿ ರಾಕಿಗೆ ಯಾವುದೋ ಫೋನ್ ಬಂದಿತ್ತು. ನನಗೆ ಮುಖ್ಯವಾದ ಕೆಲಸವೊಂದು ಬಂದಿದೆ, ನಾನು ಹೊರಡುತ್ತೇನೆ, ನೀನು ಗೌರಿಯನ್ನು ಕರೆದುಕೊಂಡು ಮನೆಗೆ ಹೋಗು ಎಂದು ಹೇಳಿ ರಾಕಿ ಅಲ್ಲಿಂದ ಹೊರಟಿದ್ದ. ಗೌರಿ ಆಗಲೇ 107 ಸುತ್ತುಗಳನ್ನು ಮುಗಿಸಿದಳು. 108ನೇ ಸುತ್ತು ಶುರು ಮಾಡಬೇಕಿತ್ತು. ಕಣ್ಣಿಗೆ ಕತ್ತಲೆ ಬಂದಂತಾಯಿತು. ಕೆಳಗೆ ಬೀಳಬೇಕಾದವಳನ್ನು 2 ಬಲಿಷ್ಠ ಕೈಗಳು ಹಿಡಿದಿದ್ದವು. ನಮ್ಮ ಹೀರೋ ಬಂದ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಅವನು ಈಗ ಇಲ್ಲಿಗೆ ಬರುವ ಸ್ಥಿತಿಯಲ್ಲಿ ಇಲ್ಲ. ಅವಳನ್ನು ಹಿಡಿದುಕೊಂಡಿದ್ದು ಪ್ರತಾಪ್. ಗೌರಿ ಎಷ್ಟು ಹೊತ್ತಾದರೂ ಬರದೇ ಇದ್ದಿದ್ದು ನೋಡಿ ಅವನೇ ದೇವಸ್ಥಾನದ ಒಳಗೆ ಬಂದಿದ್ದ. ಆ ಸಮಯದಲ್ಲಿ ಗೌರಿಗೆ ತಲೆ ಸುತ್ತು ಬಂದಿದ್ದು ನೋಡಿ ಅವಳನ್ನು ಹಿಡಿದುಕೊಂಡ. ಅವಳನ್ನು ತನ್ನೆದೆಗೆ ಹೊರಗಿಸಿಕೊಂಡು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದ. ಅಲ್ಲಿ ಇದ್ದಿದ್ದು ನಿರ್ಮಲವಾದ ಸ್ನೇಹ ಮಾತ್ರ. ಆದರೆ ಅವರಿಬ್ಬರ ಫೋಟೋಗಳು ಬೇರೆಯವರ ಕ್ಯಾಮರಾದಲ್ಲಿ ಬೇರೆ ರೀತಿಯಲ್ಲಿಯೇ ಸೆರೆಯಾಗಿದ್ದವು. ಫೋಟೋ ತೆಗೆದ ಆ ವ್ಯಕ್ತಿ ಗೆಲುವಿನ ನಗೆ ಬೀರಿ ತನ್ನ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡಿದ. ಈಗಷ್ಟೇ ಕೆಲಸ ಶುರು ಮಾಡಿದ್ದೇನೆ, ಆದಷ್ಟು ಬೇಗ ನಿಮ್ಮ ಕೆಲಸ ಮುಗಿಯುತ್ತದೆ ಎಂದು ಹೇಳಿ ಕಾಲ್ ಕಟ್ ಮಾಡಿ ಅವರಿಬ್ಬರನ್ನೇ ಗಮನಿಸುತ್ತಾ ನಿಂತಿದ್ದ. ಗೌರಿ ಕೊಂಚ ಸಮಯದ ನಂತರ ಎಚ್ಚರಗೊಂಡಳು. ಅವಳನ್ನು ಅಲ್ಲೇ ಒಂದು ಕಡೆ ಕೂರಿಸಿ, ನಾನು ಕುಡಿಯಲು ನೀರು ತರುತ್ತೇನೆ ಎಂದು ಅಲ್ಲಿಂದ ಹೊರಟ ಪ್ರತಾಪ್ನನ್ನು ತಡೆದ ಗೌರಿ, ಇನ್ನೊಂದೇ ಒಂದು ಸುತ್ತು ಬಾಕಿ ಇದೆ ಪ್ರತು, ಅದು ಮುಗಿಯೋವರೆಗೂ ನಾನೇನನ್ನು ತೆಗೆದುಕೊಳ್ಳುವಂತಿಲ್ಲ ಎಂದಳು. ಆ ಮಾತು ಕೇಳಿ ಪ್ರತಾಪ್ಗೆ ತೆಗೆದು ಬಾರಿಸುವಷ್ಟು ಕೋಪ ಬಂದಿತ್ತು. ಆದರೂ ತಡೆ ಹಿಡಿದ. ಅವನ ಕೋಪದ ಮುಖ ನೋಡಿ, ಪ್ಲೀಸ್ ಕಣೋ, ಇದನ್ನು ಅರ್ಧಕ್ಕೆ ನಿಲ್ಲಿಸಿದರೆ ಒಳ್ಳೆಯದಲ್ಲ, ಮತ್ತೆ ಮೊದಲಿನಿಂದ ಮಾಡಬೇಕಾಗುತ್ತದೆ, ಅರ್ಥ ಮಾಡ್ಕೊ ಪ್ಲೀಸ್ ಎಂದಿದ್ದಳು ಗೌರಿ. ಅವನಿಗೆ ಇಷ್ಟವಿಲ್ಲದಿದ್ದರೂ ಅವಳ ಹಠದ ಪರಿಚಯವಿದ್ದ ಪ್ರತಾಪ್ ಬೇರೆ ವಿಧಿಯಿಲ್ಲದೆ ಅವನು ಸಹ ಅವಳೊಂದಿಗೆ ಹೆಜ್ಜೆ ಹಾಕಿದ. ಅದನ್ನು ಮುಗಿಸಿ ಶಂಕರನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿಕೊಂಡು ಬರುವಷ್ಟರಲ್ಲಿ ಬಹಳವೇ ಸುಸ್ತಾಗಿದ್ದಳು ಗೌರಿ. ಒಂದು ಹೆಜ್ಜೆ ನೀಡಲು ಸಹ ಕಷ್ಟಪಡುತ್ತಿದ್ದಳು. ಅದನ್ನು ನೋಡಿದ ಪ್ರತಾಪ್ ಅವಳನ್ನು ಎತ್ತಿಕೊಂಡು ಹೊರಟ. ಪ್ರತು, ಏನು ಮಾಡ್ತಿದ್ದೀಯಾ? ಪ್ಲೀಸ್ ಕೆಳಗೆ ಇಳಿಸು, ನಾನೇ ನಡೆದುಕೊಂಡು ಬರುತ್ತೇನೆ ಎಂದ ಗೌರಿಯ ಮಾತಿಗೆ ಬಾಯಿ ಮುಚ್ಚಿಕೊಂಡು ಬಾ, ಇಲ್ಲ ಅಂದರೆ ನನಗೆ ಬಂದಿರುವ ಕೋಪಕ್ಕೆ 2 ಬಾರಿಸಿಬಿಡುತ್ತೇನೆ ಎಂದಿದ್ದ. ಆ ಮಾತು ಕೇಳಿ ಗಪ್ಚುಪ್ ಆಗಿಬಿಟ್ಟಳು ನಮ್ಮ ಹುಡುಗಿ. ಅವನಿಗೆ ಕೋಪ ಬಂದರೆ
ತಣಿಸುವುದು ಕಷ್ಟವೆಂದು ಅವಳಿಗೂ ತಿಳಿದಿತ್ತು. ಈ ಎಲ್ಲ ದೃಶ್ಯಗಳು ಆ ಅಪರಿಚಿತನ ಕ್ಯಾಮರಾದಲ್ಲಿ ಸೆರೆಯಾಗಿದ್ದವು. ಅವನೇ ಅವಳನ್ನು ಕಾರಿನಲ್ಲಿ ಕೂರಿಸಿ ಅವಳಿಗೆ ನೀರು ಕೊಟ್ಟು ಡ್ರೈವ್ ಮಾಡತೊಡಗಿದ. ಅವನ ಕೋಪಕ್ಕೆ ಕಾರಿನ ವೇಗ ಕೊಂಚ ಜಾಸ್ತಿಯೇ ಇತ್ತು. ಒಂದೆರಡು ನಿಮಿಷಗಳಲ್ಲೇ ಗೌರಿಗೆ ನಿದ್ರೆ ಬಂದು ಅವನ ಭುಜಕ್ಕೊರಗಿದಳು. ಅವಳನ್ನು ನೋಡಿದ ಪ್ರತಾಪ್ ಕಾರಿನ ವೇಗವನ್ನು ಕಡಿಮೆ ಮಾಡಿದ. 10 ನಿಮಿಷಗಳಲ್ಲಿ ಕಾರ್ ರಾಕಿ ಮನೆ ಮುಂದಿತ್ತು. ಕಾರ್ ನಿಲ್ಲಿಸಿ ಗೌರಿಯ ಮುಖವನ್ನು ನೋಡಿದವನಿಗೆ ಹೇಳತೀರದ ಸಂಕಟ. ನನಗೆ ಭಯ ಆಗ್ತಿದೆ ಕಣೆ, ನೀನೆಲ್ಲಿ ಮತ್ತೆ ಮೋಕ್ಷಿ ವಿಷಯನ ಮನಸ್ಸಿಗೆ ಹಚ್ಚಿಕೊಳ್ಳುತ್ತೀಯೋ ಎಂದು. ಇಲ್ಲ, ಹಾಗಾಗಬಾರದು. ಆದಷ್ಟು ಬೇಗ ನಿನ್ನನ್ನು ಇದರಿಂದ ಹೊರತರಬೇಕು ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ. ನಿದ್ದೆಯಿಂದ ಅವಳನ್ನು ಎಬ್ಬಿಸಲು ಇಷ್ಟವಿಲ್ಲದಿದ್ದರೂ ಅವಳಿನ್ನೂ ಏನು ತಿಂದಿಲ್ಲ ಎಂಬುದನ್ನು ನೆನಪಿಸಿಕೊಂಡು ಅವಳನ್ನು ಎಬ್ಬಿಸಿದ. ಅವನೇ ಅವಳನ್ನು ಎತ್ತಿಕೊಂಡು ಬಂದು ಸೋಫಾದ ಮೇಲೆ ಕೂರಿಸಿದ. ಅಲ್ಲಿ ಸೋಫಾದ ಮೇಲೆ ಕುಳಿತು ಇದನ್ನೆಲ್ಲ ನೋಡುತ್ತಿದ್ದ ಶಂಕರ ಮನದಲ್ಲಿ ಅಸೂಯೆಯ ಕಿಡಿಯೊಂದು ಒತ್ತಿಕೊಂಡಿತು. ಪ್ರತಾಪ್ ಅವಳನ್ನು ಎತ್ತಿಕೊಂಡು ಬಂದಿದ್ದು ಅವನಿಗೆ ಸಹಿಸಲಾಗಲಿಲ್ಲ. ಗೌರಿ ಶಂಕರನನ್ನು ನೋಡಿ ಮುಗುಳ್ನಕ್ಕು ಅರ್ಚನೆಯ ಕುಂಕುಮವನ್ನು ಅವನ ಹಣೆಗಿಟ್ಟಳು. ಅಷ್ಟರಲ್ಲೇ ಪ್ರತಾಪ್ ಒಳಗೆ ಹೋಗಿ ಊಟದ ತಟ್ಟೆಯೊಂದಿಗೆ ಬಂದಿದ್ದ. ಅವನೇ ಅವಳಿಗೆ ತುತ್ತು ಮಾಡಿ ತಿನ್ನಿಸಿದ. ಅವನ ಆ ಕಾಳಜಿಗೆ ಅವಳ ಕಣ್ಣಿಂದ ಒಂದು ಹನಿ ಜಾರಿತು. ಏನಾಯ್ತೋ, ಯಾಕೆ ಕಣ್ಣೀರು ಎಂದವನ ಮಾತಿಗೆ ತನ್ನ ಕಣ್ಣು ಒರೆಸಿಕೊಂಡು ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹರ್ ಫ್ರೆಂಡ್ ಲೈಕ್ ಯು ಎಂದಿದ್ದಳು. ಅದನ್ನು ಕಂಡ ಶಂಕರನಿಗೆ ಇದ್ಯಾಕೋ ತುಂಬ ಅತಿಯಾಯಿತು ಎಂದೆನಿಸಿತು. ಊಟ ಮುಗಿದ ಮೇಲೆ ತಟ್ಟೆ ಹೊಳಗಿಟ್ಟು ಮಾತ್ರೆಯನ್ನು ತಂದಿದ್ದ ಪ್ರತಾಪ್. ಗೌರಿ, ಏನಿದು? ಪ್ರತಾಪ್, ಇದು ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೋ, ಬೇಗ ನೋವು ಕಮ್ಮಿ ಆಗುತ್ತೆ. ಇಷ್ಟು ಹೊತ್ತು ಸುಮ್ಮನಿದ್ದ ಶಂಕರ ಪ್ರತಾಪ್ ಮಾತು ಕೇಳಿ ಗಾಬರಿಯಿಂದ ಗೌರಿಗೆ ಏನಾಯ್ತು ಪ್ರತಾಪ್ ಎಂದು ಕೇಳಿದ. ಪ್ರತಾಪ್ ಅವನ ಕಡೆ ತಿರುಗಿ, ಸಾರಿ ಶಂಕರ, ನಾನು ಬಂದಾಗಿನಿಂದ ನಿನ್ನ ಗಮನಿಸಲೇ ಇಲ್ಲ. ಹೇಗಿದ್ದೀಯಾ ಶಂಕರ? ಇನ್ನೂ ತುಂಬ ನೋವಿದೆಯಾ? ಶಂಕರ, ನಾನು ಹುಷಾರಾಗಿ ಇದ್ದೀನಿ. ಮೊದಲು ಗೌರಿಗೆ ಏನಾಯಿತು ಅಂತ ಹೇಳು ಎಂದಿದ್ದ ಮತ್ತು ಗಾಬರಿಯಿಂದ. ಪ್ರತಾಪ್, ನಿನಗೆ ಹುಷಾರಾಗಲಿ ಅಂತ 108 ಹೆಜ್ಜೆ ನಮಸ್ಕಾರ ಹಾಕಿದ್ದಾಳೆ. ಅವಳ ಕಾಲೆಲ್ಲ ಬಾವು ಬಂದು ನೋವಾಗಿದೆ. ಆ ಮಾತು ಕೇಳಿ ಶಂಕರನಿಗೂ ಸಹ ಕೋಪ ಬಂದಿತು. ಮೊದಲೇ ದೇವರನ್ನು ನಂಬದವನು ಈಗ ತನ್ನ ಮನದರಸಿಯೇ ದೇವರ ಹೆಸರಿನಲ್ಲಿ ನೋವು ತಿಂದರೆ ಹೇಗೆ ತಾನೇ ಸಹಿಸಿಯನು? ಅವನ ಕೋಪದಲ್ಲಿ ದೃಷ್ಟಿ ಗೌರಿಯಲ್ಲಿ ನೆಟ್ಟಿತು. ಅದನ್ನು ಕಂಡ ಗೌರಿ, ಇವತ್ತಿನ ಗ್ರಹಚಾರನೋ, ನನಗೆ ಇವನ ಹತ್ತಿರ ಬೇರೆ ಬಯಸ್ಕೊಬೇಕು ಅನಿಸುತ್ತೆ ಎಂದು ಮನದಲ್ಲೇ ಅಂದುಕೊಂಡಳು. ಆದರೆ ಶಂಕರ ಮಾತ್ರ ಏನು ಮಾತಾಡದೆ ಕೋಪದಲ್ಲಿ ಎದ್ದು ಹೋದ. ನಡೆಯಲು ಕಷ್ಟವಾಗುತ್ತಿದ್ದರೂ ಪ್ರತಾಪ್ ಅವನ ಸಹಾಯಕ್ಕೆಂದು ಹೋದರೆ ಅದೇನು ಹೆಲ್ಪ್ ಬೇಕಿದ್ರೂ ನಿನ್ನ ಫ್ರೆಂಡ್ಗೆ ಮಾಡು ಎಂದು ಹೇಳಿ ಅಲ್ಲಿಂದ ನಡೆದು ಬಿಟ್ಟಿದ್ದ. ಇದರಿಂದ ಗೌರಿಗೂ ನೋವಾಯಿತು. ಪ್ರತಾಪ್ ಗೌರಿಯನ್ನು ಅವಳ ರೂಮಿಗೆ ಬಿಟ್ಟು, ರೆಸ್ಟ್ ಮಾಡು ಗೌರಿ, ನಾನು ಸಂಜೆ ನಿನ್ನ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಸೀದಾ ಶಂಕರ ರೂಮ್ ಕಡೆ ನಡೆದಿದ್ದ. ಆ ರೂಮ್ನ ಅವಸ್ಥೆ ನೋಡಿ ಪ್ರತಾಪ್ಗೆ ಸಹ ಕೊಂಚ ಗಾಬರಿಯಾಯಿತು. ಶಂಕರ ರೂಮಿಗೆ ಬಂದ ಮೇಲೆ ಗೌರಿ ಮೇಲಿನ ಕೋಪವನ್ನೆಲ್ಲ ಅಲ್ಲಿರುವ ವಸ್ತುಗಳ ಮೇಲೆ ತೋರಿಸಿದ. ಎಲ್ಲ ಚೆಲ್ಲಾಪಿಲ್ಲಿಯಾಗಿದ್ದವು, ಕೆಲವು ಒಡೆದು ಬಿದ್ದಿದ್ದವು. ಶಂಕರ ಮಂಚದ ಮೇಲೆ ಅಂಗಾತ ಮಲಗಿದ್ದ. ಅವನು ಮಲಗಿದ್ದರೂ ಅವನ ಕಣ್ಣಿಂದ ನೀರು ಜಿನುಗುತ್ತಿತ್ತು. ಇದನ್ನು ಕಂಡ ಪ್ರತಾಪ್, ಇವನು ಗೌರಿನ ಇಷ್ಟೊಂದು ಹಚ್ಚಿಕೊಂಡಿದ್ದಾನ? ಆದಷ್ಟು ಬೇಗ ಈ ವಿಷಯವನ್ನು ಇತ್ಯರ್ಥ ಮಾಡಬೇಕು ಎಂದುಕೊಂಡು ಅಲ್ಲಿಂದ ಹೊರಬಿದ್ದಿದ್ದ. ಮಧ್ಯಾಹ್ನ ಮಲಗಿದ್ದ ಗೌರಿ ಮತ್ತೆ ಎದ್ದಿದ್ದೆ ರಾತ್ರಿಗೆ. ಅದು ಕೂಡ ನಾಗಲಕ್ಷ್ಮಿ ಬಂದು ಊಟಕ್ಕೆಂದು ಎಬ್ಬಿಸಿದಾಗಲೇ. ಮಾತ್ರೆಯ ಪ್ರಭಾವಕ್ಕೋ ಅಥವಾ ಮನಸ್ಸು ಮತ್ತು ದೇಹದ ಆಯಾಸಕ್ಕೋ ಗಾಢ ನಿದ್ರೆಗೆ ಜಾರಿದಳು. ಅವಳು ಬರುವ ವೇಳೆಗಾಗಲೇ ಎಲ್ಲರೂ ಬಂದು ಕೂತಿದ್ದರು. ಶಂಕರ ಕೂಡ. ಎಲ್ಲರೂ ಗೌರಿಯ ಆರೋಗ್ಯದ ಬಗ್ಗೆ ವಿಚಾರಿಸುವವರೇ. ಆದರೆ ಶಂಕರ ಮಾತ್ರ ಅಪ್ಪಿತಪ್ಪಿಯೂ ಮಾತನಾಡಲಿಲ್ಲ. ರಾತ್ರಿ ಊಟದ ವೇಳೆ ಎಲ್ಲರೂ ಹರಟುತ್ತಿದ್ದರು. ಆದರೆ ಗೌರಿ ಮತ್ತು ಶಂಕರ ಮಾತ್ರ ಮೌನಕ್ಕೆ ಶರಣಾಗಿದ್ದರು. ಇಬ್ಬರಿಗೂ ಹುಷಾರಿಲ್ಲವೆಂದು ಯಾರೂ ಸಹ ಅದನ್ನು ಕೆದಕಲು ಹೋಗಲಿಲ್ಲ. ಊಟ ಮುಗಿದ ಮೇಲೆ ತಾನೇ ಶಂಕರನನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಗೌರಿ ಮುಂದಾದರೂ ಶಂಕರ ಅದನ್ನು ನಿರಾಕರಿಸಿಬಿಟ್ಟ. ಅವಳು ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದರೂ ಸಹ ಅವನ ಪ್ರತಿಕ್ರಿಯೆ ಶೂನ್ಯವಾಗಿತ್ತು. ಶಂಕರನಿಗೆ ಗೌರಿ ಮಾಡಿದ ಕೆಲಸಕ್ಕೆ ಅವಳ ಮೇಲೆ ಕೋಪ ಬಂದರೆ ಗೌರಿಗೆ ಶಂಕರನ ಈ ನಡೆ ಸಂಕಟಕ್ಕೀಡು ಮಾಡಿತ್ತು. ತಾನು ಎಷ್ಟೇ ಬೈದರೂ ಪಟ್ಟು ಬಿಡದೆ ಮಾತನಾಡಿಸುವ ಹುಡುಗ ಇಂದು ತಾನಾಗೆ ಮಾತನಾಡಿಸಿದರೂ ಮಾತನಾಡುತ್ತಿಲ್ಲ ಎಂಬುವುದು ಅವಳಿಗೆ ನುಂಗಲಾರದ ತುತ್ತಾಗಿತ್ತು. ಕಣ್ಣೀರು ಹಾಕುತ್ತಲೇ ಅಲ್ಲಿಂದ ರೂಮ್ ಸೇರಿದಳು. ಅವಳ ಹಿಂದೆ ಪ್ರತಾಪ್ ಕೂಡ ಹೊರಟ. ಇತ್ತ ಶಂಕರ ರೂಮಿನಲ್ಲಿ ರಾಕಿ ಶಂಕರನೊಂದಿಗೆ ಮಾತಿಗಿಳಿಯುತ್ತಾನೆ. ಲೋ, ಏನು ಮಾಡಿದೆ ನೀನು? ಅವಳಿಗೆ ಮೊದಲೇ ಹುಷಾರಿಲ್ಲ,
ಅಷ್ಟಕ್ಕೂ ನೀನ್ಯಾಕೆ ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದೀಯಾ? ಶಂಕರ ಮತ್ತಿನ್ನೇನು, ಅವಳು ಹೋಗಿ 108 ನಮಸ್ಕಾರ ಹಾಕಿಬಿಟ್ಟರೆ ನನ್ನ ಗಾಯ ವಾಸಿಯಾಗುತ್ತಾ? ತಲೆಯಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ವಾ ಅವಳಿಗೆ? ನಡೆಯೋಕ್ಕೂ ಆಗದೇ ಇರುವಷ್ಟು ಕಾಲು ನೋವು ಮಾಡಿಕೊಂಡಿದ್ದಾಳೆ ಕಣೋ. ನನಗಂತೂ 2 ಬಾರಿಸಿ ಬಿಡಬೇಕು ಅನ್ನುವಷ್ಟು ಕೋಪ ಬಂದಿತ್ತು. ಮೊದಲೇ ಕಾಲು ನೋವು ಮಾಡಿಕೊಂಡಿದ್ದಾಳೆ ಅಂತ ಸುಮ್ಮನಾದೆ ಅಷ್ಟೆ. ರಾಕಿ, ಲೋ ಶಂಕರ, ಯಾಕೋ ಇಷ್ಟೊಂದು ಕೋಪ ನಿಂಗೆ? ಅವಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಆ ಆಕ್ಸಿಡೆಂಟ್ ಆದಾಗಿನಿಂದ ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಅವತ್ತು ಪೂರ್ತಿ ಅವಳು ಸರಿಯಾಗಿ ಊಟನೂ ಮಾಡಿಲ್ಲ, ನಿದ್ದೆಯನ್ನು ಮಾಡಿಲ್ಲ. ಗೊತ್ತಾ ನಿನಗೆ? ನಿನಗೇನಾಗುತ್ತೋ ಅನ್ನೋ ಭಯ ಇತ್ತು ಅವಳಿಗೆ. ಶಂಕರ, ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ನಂಬಿಕೆ ಇರುತ್ತೆ. ಅದನ್ನು ಪ್ರಶ್ನೆ ಮಾಡೋದು ಸರಿ ಅಲ್ಲ ಕಣೋ. ಇನ್ಫ್ಯಾಕ್ಟ್ ಅವಳು ಹೀಗೆ ಮಾಡಿದ್ದಕ್ಕೆ ನನಗೆ ಮತ್ತು ಪ್ರತಾಪ್ಗೂ ಕೂಡ ಕೋಪ ಬಂದಿದೆ. ಆದರೆ ಅದನ್ನು ತೋರಿಸೋ ಸಂದರ್ಭ ಅಲ್ಲ ಇದು. ಹಾಗೆ ಮಾಡೋದ್ರಿಂದ ನಿನ್ನ ಗಾಯ ವಾಸಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅವಳ ಮನಸ್ಸಿಗೆ ಸ್ವಲ್ಪವಾದರೂ ಸಮಾಧಾನ ಸಿಗುತ್ತೆ. ಅಷ್ಟಕ್ಕೂ ಅವಳು ಇದೆಲ್ಲ ಮಾಡಿದ್ದು ನಿನಗೋಸ್ಕರ ಅಲ್ವೇನೋ? ಮೊದಲು ಹೋಗಿ ಅವಳ ಹತ್ತಿರ ಸಾರಿ ಕೇಳಿ ಅವಳಿಗೆ ಸಮಾಧಾನ ಮಾಡು ಎಂದಿದ್ದ. ಅವನ ಮಾತು ಕೇಳಿದ ಮೇಲೆ ಶಂಕರನಿಗೂ ಕೂಡ ಅದೇ ಸರಿ ಎನಿಸಿತು. ಇಬ್ಬರು ಗೌರಿ ರೂಮ್ ಕಡೆಗೆ ನಡೆದರು. ಇತ್ತ ರೂಮಿಗೆ ಬಂದ ಗೌರಿ ಅಳತೊಡಗಿದಳು. ಅವಳ ಹಿಂದೆ ಬಂದ ಪ್ರತಾಪ್ ಅವಳನ್ನು ಸಮಾಧಾನಿಸಿ ಒಂದು ಕಡೆ ಕೂರಿಸಿ ಮಾತು ಶುರು ಮಾಡಿದ. ಗೌರಿ, ಏನೋ ಇದೆಲ್ಲ? ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಅವನನ್ನು ಕಂಡರೇನೆ ಆಗಲ್ಲ ಅನ್ನುತ್ತಿದ್ದವಳು ಈಗ ಜಸ್ಟ್ ಅವನು ಮಾತನಾಡಲಿಲ್ಲ ಅಂತ ಅಳುತ್ತಿದ್ದೀಯಾ? ನೀನು ಯಾವಾಗ ಇಷ್ಟೊಂದು ವೀಕ್ ಆಗಿದ್ದು ಗೌರಿ? ಗೌರಿ, ನಾನು ನಿನ್ನ ಹತ್ತಿರ ತುಂಬ ವಿಷಯಗಳನ್ನು ಹೇಳಿಕೊಳ್ಳೋಕ್ಕಾಗಿಲ್ಲ. ಇವತ್ತು ನಿನ್ನ ಹತ್ತಿರ ಎಲ್ಲ ವಿಷಯ ಹೇಳುತ್ತೇನೆ. ಶಂಕರ, ನಿಮಗೆಲ್ಲ ಕಾಲೇಜಿಗೆ ಬಂದಾಗಿನಿಂದ ಮಾತ್ರ ಗೊತ್ತು. ಆದರೆ ನನಗೆ ಅವನ ಕಾಲೇಜಿಗೆ ಬರೋಕ್ಕೂ ಮುಂಚೆಯಿಂದಾನೂ ಗೊತ್ತು. ನಿಮಗೆಲ್ಲರಿಗೂ ಶಂಕರನ ಇನ್ನೊಂದು ಮುಖದ ಪರಿಚಯವಿಲ್ಲ. ಕಾಲೇಜು ಶುರುವಾಗೋಕ್ಕೂ 1 ವಾರ ಮುಂಚೆ ನಾನು ಶಂಕರನ ನೋಡಿದ್ದೆ. ಅದು ಕೂಡ ಒಂದು ಆಶ್ರಮದಲ್ಲಿ. ಅಲ್ಲಿರುವ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡುತ್ತಿದ್ದ. ಅವತ್ತು ಆಶ್ರಮದ ಹುಡುಗನೊಬ್ಬನ ಹುಟ್ಟಿದ ಹಬ್ಬವನ್ನು ಅವನೇ ಆಚರಿಸುತ್ತಿದ್ದ. ಆಶ್ರಮದ ಕೆಲಸಗಾರರಲ್ಲಿ ವಿಚಾರಿಸಿದಾಗ ಗೊತ್ತಾಯಿತು, ಆ ಆಶ್ರಮ ನಡೆಸುತ್ತಿರುವುದು ಅವನೇ ಎಂದು. ಅಷ್ಟೇ ಅಲ್ಲ, ಅಲ್ಲಿರುವ ಹುಡುಗರಿಗೆಲ್ಲ ಅವನು ಅಚ್ಚುಮೆಚ್ಚು. ಜೊತೆಗೆ ಮಕ್ಕಳ ಪ್ರೀತಿಯಿಂದ ವಂಚಿತರಾದ ಎಷ್ಟೋ ತಂದೆ ತಾಯಿಯರಿಗೆ ಮಗನಾಗಿ ಪ್ರೀತಿ ತೋರಿಸುತ್ತಾನೆ. ಆಶ್ರಮವನ್ನು ಯಾರು ಬೇಕಾದರೂ ಕಟ್ಟಬಹುದು ಪ್ರತು. ಆದರೆ ಅಲ್ಲಿರುವವರಿಗೆ ಪ್ರೀತಿಯನ್ನು ಧಾರೆ ಎರೆಯುವುದು ಕೆಲವರು ಮಾತ್ರ. ಅಂದೇ ನಿರ್ಧರಿಸಿದ್ದೆ ಅವನನ್ನು ಜೀವನ ಪೂರ್ತಿ ಒಬ್ಬ ಸ್ನೇಹಿತನನ್ನಾಗಿ ಪಡೆಯಬೇಕೆಂದು. ಆದರೆ ಅಂದು ಅವನನ್ನು ಭೇಟಿ ಮಾಡಲಾಗಲಿಲ್ಲ. ಮತ್ತೆ ನಾನವನನ್ನು ನೋಡಿದ್ದು ನಮ್ಮ ಕಾಲೇಜಿನಲ್ಲಿಯೇ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಅವನು ಆ ಆಶ್ರಮ ನಡೆಸುತ್ತಿರುವುದು ಅವನ ಸ್ವಂತ ಸಂಪಾದನೆಯಲ್ಲಿ. ಪ್ರತಾಪ್, ಏನು ಸ್ವಂತ ಸಂಪಾದನೆಯಲ್ಲ? ಅದು ಹೇಗೆ? ನನಗೆ ಗೊತ್ತಿರೋ ಮಟ್ಟಿಗೆ ಶಂಕರ ಎಲ್ಲೂ ಕೆಲಸ ಮಾಡುತ್ತಿಲ್ಲವಲ್ಲ? ಹೌದು, ಅವನು ಕೆನಡಾದಲ್ಲಿ ಇದ್ದಾಗ ತುಂಬ ಡ್ಯಾನ್ಸ್ ಶೋಗಳನ್ನು ಮಾಡಿದ. ಅದರಿಂದ ಬಂದ ಎಲ್ಲ ದುಡ್ಡನ್ನು ಅವನು ಆಶ್ರಮಕ್ಕೆ ಕೊಟ್ಟಿದ್ದ. ಈಗ ಏನು ಮಾಡುತ್ತಿದ್ದಾನೋ ಗೊತ್ತಿಲ್ಲ. ಆದರೆ ಅವನ ತಾಯಿ ಹತ್ತಿರ ಅಂತೂ ಅವನು ಕೇಳಿರಲ್ಲ. ಹಾಗೆ ನೋಡಿದರೆ ಅವರಿಗೆ ಈ ಆಶ್ರಮದ ವಿಷಯವೇ ಗೊತ್ತಿಲ್ಲ. ಇತ್ತೀಚೆಗೆ ನನಗೆ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ ಅವನೀಗ ಒಂದು NGOಗೆ ಜೊತೆಗೆ ಸೇರಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾನೆ. ಇದು ಕೂಡ ಅವನ ತಾಯಿಗೆ ಗೊತ್ತಿಲ್ಲ. ಪ್ರತಾಪ್, ಅದು ಸರಿ, ನೀನು ಯಾವಾಗಿನಿಂದ ಶಂಕರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ? ಅಪ್ಪಿತಪ್ಪಿಯೂ ಅವಳು ಹೇಗೆ ಇಷ್ಟೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾಳೆಂದು ಕೇಳಲಿಲ್ಲ. ಏಕೆಂದರೆ ಅವನಿಗೂ ತಿಳಿದಿದೆ, ಪ್ರಪಂಚದ ಯಾವ ಮೂಲೆಯಿಂದ ಬೇಕಾದರೂ ಇನ್ಫಾರ್ಮೇಷನ್ ತರಿಸಿಕೊಳ್ಳುವ ಸಾಮರ್ಥ್ಯ ಅವಳಿಗಿದೆ ಎಂದು. ಅದೇನೆಂದು ನಿಮಗೂ ಮುಂದೆ ತಿಳಿಯುತ್ತದೆ. ಗೌರಿ, ಅವನ ಡ್ಯಾನ್ಸ್ ನೋಡಿದಾಗಿನಿಂದ ನಾನವನ ಸ್ನೇಹವನ್ನು ಬಯಸಿದೆ. ಆದರೆ ನಿನಗೆ ಗೊತ್ತು ಪ್ರತು, ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ. ಪ್ರತಾಪ್, ಗೊತ್ತು ಗೌರಿ. ಗೌರಿ ಪ್ರತಾಪನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾಳೆ. ಹೌದು ಗೌರಿ, ಅವತ್ತು ಶಂಕರ ನಿನಗೆ ಪ್ರಪೋಸ್ ಮಾಡಿದಾಗ ನಾನು ಮತ್ತು ರಾಕಿ ಅಲ್ಲೇ ಇದ್ದೆವು. ಆದರೆ ಆ ವಿಷಯ ನಿಮ್ಮಿಬ್ಬರಿಗೂ ಗೊತ್ತಿಲ್ಲ ಅಷ್ಟೆ. ಆದರೂ ನನಗೊಂದು ಅನುಮಾನ ಗೌರಿ. ಗೌರಿ, ಅನುಮಾನನ? ಏನದು? ಪ್ರತಾಪ್, ನೀನು ಅವತ್ತು ಶಂಕರನ ಪ್ರೀತಿಯನ್ನು ಒಪ್ಪಿಕೊಳ್ಳಲಿಲ್ಲ ನಿಜ. ಆದರೆ ಅದನ್ನು ತಿರಸ್ಕರಿಸಲು ಇಲ್ಲ ಅಲ್ಲವಾ? ಯಾರೇ ಬಂದು ಪ್ರಪೋಸ್ ಮಾಡಿದರೂ ಸುಲಭವಾಗಿ ತಿರಸ್ಕರಿಸುತ್ತಿದ್ದವಳು ಅಂದೇಕೆ ಸುಮ್ಮನಿದ್ದೆ ಗೌರಿ? ಗೌರಿ ಕೊಂಚ ಗೊಂದಲದಿಂದ, ನನಗೂ ಗೊತ್ತಿಲ್ಲ ಪ್ರತು. ಆದರೆ ಆ ಕ್ಷಣಕ್ಕೆ ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅದಕ್ಕೆ ಹಾಗೆ ಬಂದು ಬಿಟ್ಟೆ. ಪ್ರತಾಪ್,
ನಾನೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳ್ತೀಯ ಗೌರಿ? ಗೌರಿ, ಅದೇನು ಕೇಳು ಪ್ರತಾಪ್, ನೀನು ಶಂಕರನ ಲವ್ ಮಾಡ್ತಾ ಇದ್ದೀಯಾ? ಗೌರಿ ತಟ್ಟನೆ ಎದ್ದು ನಿಂತಳು. ಏನು ಹೇಳ್ತಿದ್ಯಾ ಪ್ರತು? ಅದು ಹೇಗೆ ಸಾಧ್ಯ? ನಿನಗೆ ಗೊತ್ತಲ್ವಾ ನನ್ನ ಜೀವನದ ಗುರಿ ಏನು ಅಂತ? ಪ್ರತಾಪ್, ಗೊತ್ತು ಗೌರಿ, ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ಗೆಲ್ಲೋದು ತಾನೆ. ಅಂದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಗೌರಿ, ಸಂಬಂಧ ಇದೆ ಪ್ರತು. ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬಾ ಡೆಡಿಕೇಶನ್ ಬೇಕು. ಡ್ಯಾನ್ಸ್ ಬಿಟ್ಟು ಬೇರೆ ಎಲ್ಲೂ ಗಮನ ಹೋಗಬಾರದು. ನಿನಗೆ ಗೊತ್ತಾ ಪ್ರತು, ವರ್ಲ್ಡ್ ಡ್ಯಾನ್ಸ್ ಶುರುವಾಗಿ ಸುಮಾರು 30 ವರ್ಷ ಆಗಿದೆ. ಆದರೆ ಇದುವರೆಗೂ ಭಾರತ ಗೆದ್ದಿರುವುದು ಒಂದೇ ಒಂದು ಟ್ರೋಫಿ ಮಾತ್ರ. ಅದು ಕೂಡ 10 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದವರು ಗೆದ್ದಿರೋದು. ಅದಾದ ಮೇಲೆ ಇದುವರೆಗೂ ಭಾರತದವರು ಯಾರೂ ಅದನ್ನು ಗೆದ್ದಿಲ್ಲ. ನೀನು ಶಂಕರನ ಡ್ಯಾನ್ಸ್ ನೋಡಿದ್ದೀಯಾ ಪ್ರತು? ಗೌರಿ, ನೋಡಿದ್ದೀನಿ. ಅವತ್ತು ಫ್ರೆಷರ್ಸ್ ಪಾರ್ಟಿಯಲ್ಲಿ ಮಾಡಿದ್ದ ಅಲ್ವಾ? ತುಂಬ ಚೆನ್ನಾಗಿದೆ. ಅವನು ಕೇವಲ ಚೆನ್ನಾಗಿ ಅಲ್ಲ, ಡೆಡಿಕೇಟೆಡ್ ಆಗಿ ಡ್ಯಾನ್ಸ್ ಮಾಡ್ತಾನೆ. ಸುಮಾರು 5 ವರ್ಷದಿಂದ ನನ್ನ ಪಾರ್ಟ್ನರ್ಗೋಸ್ಕರ ಹುಡುಕುತ್ತಾ ಇದ್ದೀನಿ. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ಜಾಲಾಡಿದ್ದೀನಿ. ಸಾವಿರಾರು ಡ್ಯಾನ್ಸರ್ಗಳನ್ನು ಮೀಟ್ ಮಾಡಿದ್ದೀನಿ. ಯಾರು ಕೂಡ ನನಗೆ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಅನಿಸಲಿಲ್ಲ. ಆದರೆ ಶಂಕರನ ಮೊದಲ ಡ್ಯಾನ್ಸ್ನಲ್ಲೇ ಅವನು ನನಗೆ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಅನಿಸಿಬಿಟ್ಟಿತು. ಭವಿಷ್ಯ ಅವನಿಗೆ ಡ್ಯಾನ್ಸ್ ಬಗೆಗಿರುವ ಪ್ರೀತಿ ಮತ್ತು ಆಸಕ್ತಿಯೇ ಅದಕ್ಕೆ ಕಾರಣ ಇರಬಹುದು. ಇದರ ಬಗ್ಗೆ ಅವನೊಂದಿಗೆ ಮಾತನಾಡಲು ಬಹಳ ಪ್ರಯತ್ನಿಸಿದೆ. ಆದರೆ ಪ್ರತಿ ಬಾರಿಯೂ ಅವನ ಅತಿಯಾದ ವರ್ತನೆ, ಮಿತಿ ಮೀರಿದ ನಡವಳಿಕೆ ನನ್ನನ್ನು ತಡೆಯುತ್ತಿದೆ. ಒಂದಂತೂ ನಿಜ, ಅವನು ಪ್ರೀತಿ ಪ್ರೇಮ ಎಲ್ಲ ಪಕ್ಕಕ್ಕಿಟ್ಟು ಡ್ಯಾನ್ಸ್ ಮಾಡಿದರೆ ಮಾತ್ರ ನಾವು ಗೆಲ್ಲಲು ಸಾಧ್ಯ. ವರ್ಲ್ಡ್ ಡ್ಯಾನ್ಸ್ ಗೆಲ್ಲುವುದು ಕೇವಲ ನನ್ನ ಗುರಿ ಮಾತ್ರ ಅಲ್ಲ, ಅದು ಅಪ್ಪನ ಕನಸು ಕೂಡ. ಮುಂದಿನ ವರ್ಷ ಅಪ್ಪನಿಗೆ 55 ವರ್ಷ ತುಂಬುತ್ತದೆ ಪ್ರತು. ಅವರ 55ನೇ ವರ್ಷದ ಹುಟ್ಟುಹಬ್ಬಕ್ಕೆ ನನ್ನ ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನೇ ಗಿಫ್ಟ್ ಆಗಿ ಕೊಡಬೇಕೆಂದು ನನ್ನ ಆಸೆ. ಆದರೆ ಆ ಆಸೆ ನೆರವೇರುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ. ಖಂಡಿತ ನೆರವೇರುತ್ತೆ ಗೌರಿ ಎಂಬ ಧ್ವನಿ ಬಂದ ಕಡೆಗೆ ಇಬ್ಬರು ತಿರುಗಿದರು. ಬಾಗಿಲಲ್ಲಿ ಶಂಕರ ಮತ್ತು ರಾಕಿ ನಿಂತಿದ್ದರು. ಗೌರಿ, ನಾನು ನಿನ್ನೊಂದಿಗೆ ಮಾತನಾಡಬೇಕು ಎಂದ ಶಂಕರ. ಅಷ್ಟರಲ್ಲೇ ರಾಕಿ ಕಣ್ಸನ್ನೆ ಮಾಡಿ ಪ್ರತಾಪ್ನನ್ನು ಅಲ್ಲಿಂದ ಕರೆದೊಯ್ದ. ಶಂಕರ, ಸಾರಿ ಗೌರಿ, ತುಂಬ ಹರ್ಟ್ ಮಾಡಿದ್ನಾ? ಗೌರಿ, ಹಾಗೇನಿಲ್ಲ ಶಂಕರ. ಇನ್ಫ್ಯಾಕ್ಟ್ ನಾನೇ ನಿನ್ನ ಹತ್ತಿರ ಸಾರಿ ಕೇಳಬೇಕು. ನಿನ್ನೆ ನಿನ್ನ ಮೇಲೆ ಕೈ ಮಾಡಿದೆ ಅಲ್ವಾ? ಶಂಕರ, ದ್ಯಾಟ್ಸ್ ಓಕೆ ಗೌರಿ, ನಿನ್ನ ಕಾಳಜಿ ನನಗೆ ಅರ್ಥವಾಗುತ್ತೆ. ಗೌರಿ, ಮತ್ತೆ ಈಗ ಹೇಗಿದ್ದೀಯಾ ಶಂಕರ? ನೋವು ಕಡಿಮೆ ಆಗಿದೆಯಾ? ಶಂಕರ, ಗೌರಿ, ನೀನು 108 ಸುತ್ತು ಹಾಕಿದೆ ಅಲ್ವಾ? ಅದಕ್ಕೆ ಸ್ವಲ್ಪ ನೋವು ಕಮ್ಮಿ ಆಗಿದೆ ಎಂದು ನಕ್ಕಿದ್ದ. ಅವನೊಂದಿಗೆ ಅವಳು ಸಹ ನಕ್ಕಳು. ಇಬ್ಬರ ಮನಸ್ಸು ಕೊಂಚ ತಿಳಿಯಾಯಿತು. ನಿನ್ನ ಕಾಲು ನೋವು ಹೇಗಿದೆ ಗೌರಿ? ಈಗೇನು ನೋವಿಲ್ಲ ಶಂಕರ, ಪೂರ್ತಿ ಕಡಿಮೆ ಆಗಿದೆ. ಶಂಕರ, ನೀನು ನನ್ನ ಡ್ಯಾನ್ಸ್ ಪಾರ್ಟ್ನರ್ ಆಗ್ತೀಯಾ? ಶಂಕರ, ಖಂಡಿತ ಗೌರಿ, ನಿನ್ನ ಕನಸಿನ ಜೊತೆಗಿದ್ದು ನಿನ್ನ ಗುರಿ ತಲುಪಲು ನಾನು ಸಹಾಯ ಮಾಡುತ್ತೇನೆ. ಗೌರಿ, ಥ್ಯಾಂಕ್ಸ್ ಶಂಕರ. ಆದರೆ ಶಂಕರ, ನನಗೆ ಗೊತ್ತು ಗೌರಿ, ನೀನು ಏನು ಹೇಳೋಕೆ ಹೊರಟಿದ್ದೀಯಾ ಅಂತ. ನನ್ನ ತರಲೆಗಳು ನಿನಗೆ ಇಷ್ಟೊಂದು ಹಿಂಸೆ ಮಾಡುತ್ತೆ ಅಂತ ನಾನಂದುಕೊಂಡಿರಲಿಲ್ಲ. ಐ ಆಮ್ ಸಾರಿ ಫಾರ್ ದಟ್. ಮತ್ತೆಂದು ನನ್ನಿಂದ ನಿನಗೆ ತೊಂದರೆ ಆಗೋದಿಲ್ಲ. ಪ್ರೀತಿಸು ಅಂತ ನಿನ್ನ ಹಿಂದೆ ಬೀಳಲ್ಲ. ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಟಚ್ ಕೂಡ ಮಾಡಲ್ಲ. ಇಟ್ಸ್ ಮೈ ಪ್ರಾಮಿಸ್. ಈಗ ಹ್ಯಾಪಿನಾ? ಗೌರಿ, ಥ್ಯಾಂಕ್ ಯು ಸೋ ಮಚ್ ಶಂಕರ. ನನ್ನ ಅರ್ಥ ಮಾಡಿಕೊಂಡಿದ್ದಕ್ಕೆ ಖುಷಿಯಲ್ಲಿ ಕುಣಿದಾಡಿದಳು. ಶಂಕರ, ಹೋಲ್ಡ್ ಆನ್, ಇದಕ್ಕೆ ನಂದು 2 ಕಂಡೀಷನ್ಸ್ ಇದೆ. ಗೌರಿ, ಕಂಡೀಷನ್ಸಾ? ಏನದು? ಶಂಕರ, ಫಸ್ಟ್ ಕಂಡೀಷನ್, ಡ್ಯಾನ್ಸ್ ಪ್ರಾಕ್ಟೀಸ್ ನಮ್ಮನೆಯಲ್ಲೇ ಮಾಡಬೇಕು. ನಾನು ಎಲ್ಲಿಗೂ ಬರೋದಿಲ್ಲ. ಗೌರಿ, ಓಕೆ, ನೋ ಪ್ರಾಬ್ಲಮ್. ಶಂಕರ, ಸೆಕೆಂಡ್ ಕಂಡೀಷನ್, ನೀನು ನನ್ನನ್ನು ಮನಸ್ಫೂರ್ತಿಯಾಗಿ ಫ್ರೆಂಡ್ ಅಂತ ಒಪ್ಕೊಬೇಕು. ಅಷ್ಟೇ ಅಲ್ಲ, ನೀನು ಎಲ್ಲ ಫ್ರೆಂಡ್ಸ್ ಜೊತೆ ಇರುವ ಹಾಗೆ ನನ್ನ ಜೊತೆ ಕೂಡ ಇರಬೇಕು. ಮಾತು ಬಿಡುವುದು, ಅವಾಯ್ಡ್ ಮಾಡುವುದು ಇದ್ಯಾವುದು ನನಗೆ ಇಷ್ಟವಿಲ್ಲ. ಇಷ್ಟು ಹೇಳುವಷ್ಟರಲ್ಲಿ ಗೌರಿ ತನ್ನ ಕೈಯನ್ನು ಮುಂದೆ ಚಾಚಿ ಫ್ರೆಂಡ್ಸ್ ಎಂದಿದ್ದಳು. ಶಂಕರ ಕೂಡ ಅವಳ ಕೈಯನ್ನು ಅವಳ ಕೈಯಲ್ಲಿ ಬೆಸೆದ. ಅಂತೂ ಇಂತೂ ಗೌರಿ ಮತ್ತು ಶಂಕರ ಸ್ನೇಹಿತರಾದರು. ಇಬ್ಬರು ಕೂತು ಸ್ವಲ್ಪ ಹೊತ್ತು ಡ್ಯಾನ್ಸ್ ಬಗ್ಗೆ ಮಾತನಾಡಿ ಒಬ್ಬರಿಗೊಬ್ಬರು ಗುಡ್ ನೈಟ್ ಹೇಳಿ ಅಂದು ರಾತ್ರಿ ನಿರಾಳವಾಗಿ ನಿದ್ರಿಸಿದರು. ಹೀಗೆ 3-4 ದಿನಗಳು ಕಳೆದವು. ಗೌರಿಯ ಶಂಕರನ ಆರೈಕೆ ಮಾಡುತ್ತಿದ್ದಳು. ಶಂಕರ ಈಗ ಅವನೊಬ್ಬನೇ ಓಡಾಡುವಷ್ಟು ಚೇತರಿಸಿಕೊಂಡಿದ್ದ. ಜಾತ್ರೆಯ ಕೊನೆಯ ದಿನ ಅವನು ಸಹ ಸ್ನೇಹಿತರ ಜೊತೆಗೆ ಜಾತ್ರೆಗೆ ಹೋಗಿ ಸುತ್ತಾಡಿಕೊಂಡು ಬಂದಿದ್ದ. ಇದರ ಮಧ್ಯೆ ಪ್ರತಿದಿನವೂ ತನ್ನ ತಾಯಿಗೆ ಕರೆ ಮಾಡಿ ಅವರು ಊಟ ತಿಂಡಿ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದ.
ಆದರೆ ಅಪ್ಪಿತಪ್ಪಿಯೂ ಅವನಿಗಾದ ಗಾಯದ ಬಗ್ಗೆ ಹೇಳಿರಲಿಲ್ಲ. ಅಂತೂ ಇಂತೂ ಜಾತ್ರೆ ಮುಗಿಸಿ ಎಲ್ಲರೂ ಊರಿಗೆ ಹೊರಟು ನಿಂತರು. ಶಂಕರ ಮಾತ್ರ ಅವನ ಗಾಯ ವಾಸಿಯಾಗುವವರೆಗೂ ಅಲ್ಲಿ ಉಳಿಯಲು ನಿರ್ಧರಿಸಿದ್ದ. ಗೌರಿ ಸಹ ಅವನೊಂದಿಗೆ ಅಲ್ಲಿಯೇ ಉಳಿದುಕೊಂಡಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.